ವಿದ್ಯೆ ಮತ್ತು ಜ್ಞಾನಕ್ಕೆ ದೇವರೆಂದರೆ ಹಯಗ್ರೀವ ಸ್ವಾಮಿ. ಶ್ರೀಮನ್ನಾರಾಯಣನ ಈ ಅವತಾರಕ್ಕೆ ಕಾರಣ, ಜಗತ್ತಿನ ಎಲ್ಲ ಜ್ಞಾನ ವೇದಗಳು ಒಮ್ಮೆಲೆ ನಷ್ಟವಾದರೆ ಶ್ರೀ ಲಲಿತಾ ಸಹಸ್ರನಾಮ ಸ್ತೋತ್ರಕ್ಕೆ ಪರಮಗುರು ಶ್ರೀ ಹಯಗ್ರೀವ ಸ್ವಾಮಿ. ಶ್ರೀಮಾತ್ರೇ ನಮಃ. ಜ್ಞಾನಾನಂದಮಯಂ ದೇವಂ ನಿರ್ಮಲಂ ಸ್ಫಟಿಕಾಕೃತಿಂ ಆಧಾರಂ ಸರ್ವವಿದ್ಯಾನಾಂ ಹಯಗ್ರೀವ ಉಪಾಸ್ಮಹೇ. ಲಲಿತಾ ಸಹಸ್ರನಾಮ ತ್ರಿಶತಿ ಸ್ತೋತ್ರದ ಕೊನೆಯಲ್ಲಿ ಹಯಗ್ರೀವ ಅಗಸ್ತ್ಯ ಸಂವಾದ ಅಂತ ಹೇಳಿ ಸ್ತೋತ್ರವನ್ನು ಮುಗಿಸ್ತೀವಿ. ಹಯಗ್ರೀವ ಎಂದರೆ ವಿದ್ಯೆಗೆ ಅಧಿಪತಿ, ವಿದ್ಯಾದೇವತೆ ನಾರಾಯಣನ ಹಯಗ್ರೀವ ಸ್ವಾಮಿಯ ಅವತಾರಕ್ಕೆ ಕಾರಣ. ದೇವಿ ಭಾಗವತದಲ್ಲಿ ಈ ಅವತಾರದ ಬಗ್ಗೆ ಕಥೆ ಇದೆ. ಪೂರ್ವದಲ್ಲಿ ವೈಕುಂಠದ ಕ್ಷೀರಸಾಗರದಲ್ಲಿ ಶೇಷನಾಗನ ಮೇಲೆ ಆಸೀನರಾಗಿದ್ದ ಲಕ್ಷ್ಮೀನಾರಾಯಣರ ಮಧ್ಯೆ ಸ್ವಲ್ಪ ಕಲಹ ಉಂಟಾಗುತ್ತೆ. ಕಾರಣ ಇಷ್ಟೇ, ಕಾರಣವಿಲ್ಲದೆ ದೇವಿಯನ್ನು ನೋಡಿ ಮುಗುಳ್ನಗ್ತಾರೆ ಶ್ರೀಮನ್ ನಾರಾಯಣ. ನಾರಾಯಣನು ಅಕಾರಣವಾಗಿ ನಕ್ಕಿದ್ದನ್ನು ನೋಡಿದ್ದ ಲಕ್ಷ್ಮಿ ನನ್ನನ್ನು ಹಗುರವಾಗಿ ಕಾಣುತ್ತಿದ್ದಾರೆಂದು, ಅವಹೇಳನ ಮಾಡುತ್ತಿದ್ದಾನೆಂದು ಭಾವಿಸಿ ಕೋಪಗೊಂಡು, ಕಾರಣವಿಲ್ಲದೆ ನನ್ನನ್ನು ನೋಡಿ ನಕ್ಕ ನಿನ್ನ ಶಿರಸ್ಸು ಅಕಾರಣವಾಗಿ ಛೇದವಾಗಿ ಬೀಳಲಿ ಅಂತ ಶಾಪ ಕೊಡ್ತಾಳೆ. ಒಂದು ಸಣ್ಣ ಸರಸ ವಿರಸವಾಗಿ ಮಾರ್ಪಟ್ಟು ಶಾಪಕ್ಕೆ ಎಡೆಮಾಡಿಕೊಡುತ್ತೆ. ಆತುರದಿಂದ ವಿಚಾರ ತಿಳಿದೆ ಅವಸರವಾಗಿ ಶಾಪ ಕೊಟ್ಟಿದ್ದಕ್ಕಾಗಿ ಮಹಾಲಕ್ಷ್ಮಿ ಪಶ್ಚಾತ್ತಾಪ ಪಡ್ತಾಳೆ. ಆದರೆ ಶ್ರೀ ಮಹಾವಿಷ್ಣು ದಿಗ್ಭ್ರಾಂತನಾಗಿ ಒಂದು ವಿಧಿ ಪ್ರೇರಣೆಯಿಂದ ಆದ ಕಲಹ ಇದು ಅಂತ ಮೌನವಾಗಿ ಶಾಪವನ್ನು ಭರಿಸ್ತಾರೆ. ಇದೆಲ್ಲ ನಡೆದ ಕಾಲದಲ್ಲೇ ಹಯಗ್ರೀವ ಎಂಬ ರಾಕ್ಷಸ 1000 ವರ್ಷಗಳ ಕಾಲ ಘೋರ ತಪಸ್ಸನ್ನು ಮಾಡಿ ದೇವಿಯನ್ನು ಪ್ರತ್ಯಕ್ಷ ಮಾಡ್ಕೊಳ್ತಾನೆ. ಪ್ರತ್ಯಕ್ಷಳಾದ ದೇವಿ ಏನು ವರ ಬೇಕು ಅಂತ ಕೇಳಿದಾಗ ತನಗೆ ಸಾವೇ ಬರದಂತೆ ವರ ಕೊಡಬೇಕು ಅಂತ ದೇವಿ ಹತ್ರ ಕೇಳ್ತಾನೆ. ಅದಕ್ಕೆ ದೇವಿ ನಕ್ಕು, ಹುಟ್ಟಿದ ಪ್ರತಿ ಜೀವಿಯೂ ಸಾಯಲೇಬೇಕು, ಇದು ಪ್ರಕೃತಿಯ ಧರ್ಮ, ಇದನ್ನು ತಪ್ಪಿಸೋಕ್ಕೆ ಸಾಧ್ಯವಿಲ್ಲ, ಬೇರೆ ಏನಾದರೂ ವರ ಕೇಳ್ಕೊ ಅಂತ ಹೇಳಿದಾಗ ತುಂಬ ಯೋಚನೆ ಮಾಡಿದ ಆ ರಾಕ್ಷಸ ತನ್ನಂತೆಯೇ ಹಯಗ್ರೀವನಾದ ವ್ಯಕ್ತಿಯಿಂದ ಮಾತ್ರ ನನಗೆ ಮರಣ ಬರಬೇಕು ಅಂತ ಕೇಳ್ತಾನೆ. ಅಂದರೆ ತನ್ನಂತೆ ಆಕಾರ ಇರುವ ವ್ಯಕ್ತಿ ಮತ್ತೆ ಹುಟ್ಟೋದಿಲ್ಲ ಅನ್ನೋ ಭಾವನೆಯಿಂದ ದೇವಿಯಲ್ಲಿ ಈ ವರವನ್ನು ಕೇಳ್ಕೊತಾನೆ. ಎಲ್ಲ ಅರ್ಥ ಮಹಾದೇವಿ ತಥಾಸ್ತು ಅಂತ ಹೇಳಿ ಆಶೀರ್ವಾದ ಮಾಡಿ ಮಾಯ ಆಗ್ತಾಳೆ. ಅಮ್ಮನವರ ವರದಿಂದ ಗರ್ವಿತನಾಗಿ 3 ಲೋಕಗಳಲ್ಲೂ ತನ್ನ ಕೃತ್ಯಗಳಿಂದ ಎಲ್ಲರನ್ನೂ ಪೀಡಿಸ್ತಾ ಬರ್ತಾನೆ. ಅವನನ್ನು ಎದುರಿಸೋ ಶಕ್ತಿ, ಸಂಹಾರ ಮಾಡೋ ಶಕ್ತಿ ಯಾರಲ್ಲೂ ಇರಲ್ಲ. ಇದೇ ಸಮಯದಲ್ಲಿ ಬ್ರಹ್ಮ ಮತ್ತು ಇಂದ್ರಾದಿ ದೇವತೆಗಳು ಒಂದು ಮಹಾಯಜ್ಞವನ್ನು ಕೈಗೊಳ್ತಾರೆ. ಆ ಯಜ್ಞಕ್ಕೆ ಶ್ರೀ ಮಹಾವಿಷ್ಣುವನ್ನು ಅಧ್ಯಕ್ಷತೆ ಮಾಡಿಸ್ಬೇಕಂತ ಪ್ರಾರ್ಥಿಸಲು ವಿಷ್ಣುವಿನ ಬಳಿಗೆ ಬರ್ತಾರೆ. ಆದರೆ ಅಲ್ಲಿ ಆಗ ತಾನೇ ದಾನವರೊಡನೆ ಯುದ್ಧವನ್ನು ಮಾಡಿ ಆಯಾಸಗೊಂಡಿದ್ದರಿಂದ ಯೋಗ ಮಾಯೆಯ ಪ್ರಭಾವದಿಂದ ನಿದ್ರೆ ಆವರಿಸಿ ಬಿಲ್ಲನ್ನು ತಲೆದಿಂಬಾಗಿ ಮಾಡಿ ಧನಸ್ಸಿನ ಕೊನೆಗೆ ತಲೆ ಒರಗಿಸಿ ನಿದ್ದೆ ಮಾಡ್ತಾ ಇರ್ತಾರೆ. ಎಷ್ಟು ನಿದ್ದೆಗೆ ಜಾರಿರ್ತಾರೆ ಅಂದರೆ ಯಾರು ಎಷ್ಟೇ ಎಬ್ಬರಿಸಿದ್ರೂ ಸ್ತೋತ್ರಗೈದರೂ ವಿಷ್ಣುವಿಗೆ ಎಚ್ಚರಿಕೆನೇ ಆಗಲ್ಲ. ಕೊನೆಗೆ ಬ್ರಹ್ಮದೇವರು ಯೋಚಿಸಿ ಗೆದ್ದಲು ಹುಳುವನ್ನು ಸೃಷ್ಟಿಸಿ ಮಹಾವಿಷ್ಣುವಿನ ತಲೆಗೆ ಒರಗಿಸಿರೋ ಎದೆಯನ್ನು ಕಚ್ಚಬೇಕು, ಅಂದರೆ ಕಚ್ಚಿ ಅದನ್ನು ಪುಡಿ ಮಾಡಬೇಕು. ಯಾಕೆಂದರೆ ಅದು ಕಿತ್ಕೊಂಡು ಸಡಿಲವಾಗಿ ಪಕ್ಕಕ್ಕೆ ಸರಿಯೋದ್ರಿಂದ ವಿಷ್ಣುವಿಗೆ ಎಚ್ಚರ ಆಗತ್ತೆ ಅನ್ನೋ ಭಾವನೆಯಿಂದ ಆ ಗೆದ್ದಲು ಹುಳಿಗೆ ಆ ಎದೆಯನ್ನು ಕಚ್ಚಿ ಪುಡಿ ಮಾಡೋಕ್ಕೆ ಹೇಳ್ತಾರೆ.
ಬ್ರಹ್ಮನ ಆಜ್ಞೆನ ಮೀರಕ್ಕೆ ಸಾಧ್ಯವಾಗದೆ ಆ ಗೆದ್ದಲು ಹುಳು ಏನು ಮಾಡುತ್ತೆ, ವಿಷ್ಣುವಿನ ತಲೆ ಒರೆಸ್ಕೊಂಡಿದ್ದ ಧರಸಿನ ಹುರಿಯನ್ನು ಕಡಿತಾ ಬರುತ್ತೆ. ಅದು ಕಿತ್ತು ಬಂದು ಅತೀ ವೇಗದಿಂದ ಸರಿಯುತ್ತೆ. ಅಂದರೆ ಪಕ್ಕಕ್ಕೆ ಸರಿಯೋದ್ರಿಂದ ಏನಾಗುತ್ತೆ, ವಿಷ್ಣುವಿನ ಶಿರಸ್ಸು ಕಂಠದವರೆಗೂ ಕತ್ತರಿಸಿ ಹೋಗಿ ಬಿದ್ದು ಹೋಗುತ್ತೆ. ಬ್ರಹ್ಮಾದಿ ದೇವತೆಗಳಿಗೆ ಭಯ ಆಗುತ್ತೆ. ಅವರು ತುಂಬ ಭಯಭ್ರಾಂತಿಯಾಗಿರಬೇಕಾದ್ರೆ ಆ ಸಮಯದಲ್ಲಿ ದೇವಗುರುಗಳಾದ ಬೃಹಸ್ಪತಿ ಅಲ್ಲಿಗೆ ಬರ್ತಾರೆ. ಅವ್ರನ್ನೆಲ್ಲ ಸಮಾಧಾನ ಮಾಡಿ ಧೈರ್ಯ ಹೇಳಿ ಮಹಾಮಾತೆಯನ್ನು ಸ್ತುತಿ ಮಾಡೋಕ್ಕೆ ಸಲಹೆನ ಕೊಡ್ತಾರೆ. ಆ ಮಹಾಮಾತೆ ದೇವತೆಗಳಿಗೆ ಅಭಯವನ್ನು ಕೊಟ್ಟು ಹಯಗ್ರೀವ ರಾಕ್ಷಸನ ಸಂಹಾರ ಮಾಡೋ ಸಮಯ ಹತ್ತಿರ ಬಂದಿದೆ. ಶ್ರೀ ಮಹಾವಿಷ್ಣುವಿನ ಮುಂಡಕ್ಕೆ ಕುದುರೆಯ ತಲೆಯನ್ನು ಜೋಡಿಸಿ ಪುನರ್ಜೀವಿಸುವಂತೆ ಮಾಡಬೇಕೆಂದು ಸಲಹೆನ ಕೊಡ್ತಾಳೆ. ಆ ವಿಶ್ವಕರ್ಮ ತೃಷ್ಟ ಎನ್ನೋ ತಪಸ್ವಿ ಕೂಡಲೇ ಒಂದು ಕುದುರೆಯ ತಲೆಯನ್ನು ತಂದು ಅದನ್ನು ಮಹಾವಿಷ್ಣುವಿನ ಮುಂಡಕ್ಕೆ ಜೋಡಿಸ್ತಾರೆ. ಬ್ರಹ್ಮಾದಿ ದೇವತೆಗಳು ನೋಡುತ್ತಿದ್ದಂತೆ ದೇವಿಯ ದಯೆಯಿಂದ ಹಯಗ್ರೀವ ಅವತಾರದಲ್ಲಿ ಶ್ರೀ ಮಹಾವಿಷ್ಣುವು ಪುನರ್ಜೀವಗೊಳ್ತಾರೆ. ಅಮ್ಮನವರ ಪ್ರೇರಣೆಯಿಂದ ಹಯಗ್ರೀವ ಸ್ವಾಮಿ ಹಯಗ್ರೀವ ಎಂಬ ರಾಕ್ಷಸನ ಯುದ್ಧದಲ್ಲಿ ಸಂಹಾರ ಮಾಡ್ತಾರೆ. 3 ಲೋಕಗಳಲ್ಲಿ ನಿಶ್ಚಿಂತೆ ಮನೆ ಮಾಡಿಕೊಳ್ಳುತ್ತೆ. ಯೋಗ ಮಾಯೆಯಾದ ಶ್ರೀದೇವಿ ತತ್ವವನ್ನು ಮಹಿಮೆಯನ್ನು ಪೂರ್ತಿಯಾಗಿ ತಿಳಿದವರಾದ ಹಯಗ್ರೀವ ಸ್ವಾಮಿ ಶ್ರೀ ಲಲಿತಾ ಸಹಸ್ರನಾಮ ಸ್ತೋತ್ರಕ್ಕೆ ಪರಮಗುರುವಾಗ್ತಾರೆ. ಇದೊಂದು ಕಥೆ. ಆದರೆ ಇನ್ನೊಂದು ಕಥೆಯ ಪ್ರಕಾರ ಒಮ್ಮೆ ಜಗತ್ತಿನ ಎಲ್ಲ ಜ್ಞಾನ ವೇದಗಳು ಒಂದೇ ಕ್ಷಣದಲ್ಲಿ ನಷ್ಟ ಆದರೆ ಏನಾಗುತ್ತೆ? ಬ್ರಹ್ಮದೇವರ ರಕ್ಷಣೆಯಲ್ಲಿದ್ದ ವೇದಗಳನ್ನು ಒಮ್ಮೆ ರಾಕ್ಷಸರು ಕದ್ಕೊಂಡು ಹೋಗ್ತಾರೆ. ವೇದಗಳು ಇಲ್ಲದೆ ಜಗತ್ತಿಗೆ ಜ್ಞಾನ ಇಲ್ಲ, ಧರ್ಮ ಇಲ್ಲ, ಎಲ್ಲ ಅಂಧಕಾರ, ಸೃಷ್ಟಿಯ ಕ್ರಮ ಅಸ್ತವ್ಯಸ್ತ ಆಗಿಬಿಡುತ್ತೆ. ಇದಕ್ಕೆ ಪರಿಹಾರಕ್ಕಾಗಿ ಬ್ರಹ್ಮದೇವರು ಏನು ಮಾಡ್ತಾರೆ, ವಿಷ್ಣುದೇವರ ಮೊರೆ ಹೋಗ್ತಾರೆ. ಹೋಗೊಟ್ಟು ವಿಷ್ಣುವು ಹಯಗ್ರೀವ ಅವತಾರ ತಾಳಿ ರಾಕ್ಷಸರನ್ನು ಸಂಹಾರ ಮಾಡಿ ವೇದಗಳನ್ನು ತಂದುಕೊಡ್ತಾರೆ. ಅದಕ್ಕಾಗಿಯೇ ಹಯಗ್ರೀವ ದೇವರನ್ನು ಜ್ಞಾನ ಮತ್ತು ವಿದ್ಯೆಯ ರಕ್ಷಕ ಎಂದು ಕರೀತಾರೆ. ಮಕ್ಕಳಿಗೆ ಜ್ಞಾಪಕ ಶಕ್ತಿ ಕಡಿಮೆ ಇದ್ದರೆ ಅಥವಾ ಕೆಲವು ಮಕ್ಕಳಿಗೆ ಓದೋಕ್ಕೆ ಆಸಕ್ತಿನೇ ಇರಲ್ಲ, ಅಂದರೆ ಬುಕ್ ಇಟ್ಕೊಂಡು ಕೂತ್ಕೊಳ್ತಾರೆ, ಅವ್ರಿಗೆ ಓದೋಕ್ಕೆ ಮನಸ್ಸೇ ಬರಲ್ಲ. ಮತ್ತು ಕೆಲವು ಮಕ್ಕಳು ತುಂಬ ಓದಿರ್ತಾರೆ, ಮತ್ತು ಪ್ರಶ್ನೆ ಕೇಳೋ ಸಮಯದಲ್ಲಾಗಲಿ ಅಥವಾ ಪರೀಕ್ಷೆ ಬರೆಯೋ ಸಮಯದಲ್ಲಾಗಲಿ ಆ ಪ್ರಶ್ನೆಗೆ ಉತ್ತರ ನೆನಪಿಗೆ ಬರಲ್ಲ. ಬೆಳಗ್ಗೆ ಓದಿದರೆ ತಕ್ಷಣವೇ ಮರ್ತೋಗಿರ್ತಾರೆ, ರಾತ್ರಿ ಓದಿರೋದು ಬೆಳಗ್ಗೆ ನೆನಪೇ ಇರಲ್ಲ, ಬೆಳಗ್ಗೆ ಓದ್ಕೊಂಡೋದ್ರೂ ಪರೀಕ್ಷೆ ಸಮಯದಲ್ಲಿ ಕ್ಲಾಸಲ್ಲಿ ಮರ್ತೇ ಹೋಗ್ಬಿಟ್ಟಿರ್ತಾರೆ. ಅಂಥ ಮಕ್ಕಳಿಗೆ ಪ್ರತಿದಿನ ಹಯಗ್ರೀವ ಸ್ವಾಮಿಯ ಸ್ತೋತ್ರ ಹೇಳಿಸೋದ್ರಿಂದ ಮತ್ತು ಅದರ ಮಂತ್ರ ಜಪ ಮಾಡೋದ್ರಿಂದ ಜ್ಞಾಪಕ ಶಕ್ತಿ ಹೆಚ್ಚಾಗುತ್ತೆ, ಒಳ್ಳೆಯ ಜ್ಞಾನ ಬರುತ್ತೆ, ಒಳ್ಳೆಯ ವಿದ್ಯೆ ಬುದ್ಧಿ ಕೂಡ ಬರುತ್ತೆ. ಪ್ರತಿದಿನ ಹಯಗ್ರೀವ ಸ್ವಾಮಿಯ ಮಂತ್ರ ಅಂದರೆ ಜ್ಞಾನಾನಂದಮಯಂ ದೇವಂ ನಿರ್ಮಲಂ ಸ್ಫಟಿಕಾಕೃತಿಂ ಆಧಾರಂ ಸರ್ವ ವಿದ್ಯಾನಾಂ ಹಯಗ್ರೀವ ಉಪಾಸ್ಮಹೇ. ಈ ಸ್ತೋತ್ರನ 9 ಬಾರಿ ಆಗಲಿ ಅಥವಾ 11 ಬಾರಿ, 21 ಬಾರಿ ಅಥವಾ 108 ಬಾರಿ ಹೇಳಿಸೋದ್ರಿಂದ ಮಕ್ಕಳಿಗೆ ಜ್ಞಾನ ಮತ್ತು ವಿದ್ಯೆ ಮತ್ತು ಜ್ಞಾಪಕ ಶಕ್ತಿ ಹೆಚ್ಚಾಗುತ್ತೆ. ಅದು ಹೇಳೋಕ್ಕೆ ಬರಲಿಲ್ಲ ಅಂದ್ರೂ ಪರವಾಗಿಲ್ಲ. ಶ್ರೀ ಹಯಗ್ರೀವಾಯ ನಮಃ, ಓಂ ಶ್ರೀ ಹಯಗ್ರೀವಾಯ ನಮಃ, ಈ ಒಂದು ಸಣ್ಣ ಮಂತ್ರನಾದರೂ ಸರಿ 108 ಸಲ ಆಗಲಿ, ಸಾಧ್ಯ ಇಲ್ಲಾಂದರೆ 9 ಸಲ, 11 ಸಲ ಅಥವಾ 21 ಸಲ ಪ್ರತಿದಿನ ಹೇಳಿಸೋದ್ರಿಂದ ತುಂಬಾ ಒಳ್ಳೆಯದು. ಕೆಲವೊಂದು ಹಯಗ್ರೀವ ಸ್ವಾಮಿ ದೇವಸ್ಥಾನದಲ್ಲಿ ಜೇನುತುಪ್ಪದಿಂದ ಅಭಿಷೇಕನ ಮಾಡ್ತಾರೆ. ಈಗ ನಿಮ್ಮ ಮಕ್ಕಳ ಹೆಸರಲ್ಲಿ ಆ ಹಯಗ್ರೀವ ಸ್ವಾಮಿ ದೇವಸ್ಥಾನಕ್ಕೆ ಹೋಗಿ ಜೇನುತುಪ್ಪದಿಂದ ಅಭಿಷೇಕನ ಮಾಡಿಸಿ ಆ ಪ್ರಸಾದನ ಮನೆಗೆ ತಂದು ಪ್ರತಿದಿನ ಮಕ್ಕಳಿಗೆ ತಿನ್ನಿಸೋದ್ರಿಂದ ಮಕ್ಕಳಿಗೆ ಜ್ಞಾಪಕ ಶಕ್ತಿ ಹೆಚ್ಚಾಗುತ್ತೆ, ಒಳ್ಳೆಯ ಜ್ಞಾನ ಮತ್ತು ವಿದ್ಯೆ ಉಂಟಾಗುತ್ತೆ, ಚೆನ್ನಾಗಿ ಬರುತ್ತೆ, ವಿದ್ಯೆ ತುಂಬ ಚೆನ್ನಾಗಿ ಬರುತ್ತೆ ಅಂತಲೂ ಹೇಳ್ತಾರೆ. ಹಾಗಾಗಿ ಪ್ರತಿದಿನ ಹಯಗ್ರೀವ ಮಂತ್ರ ಹೇಳಿಸೋದ್ರಿಂದ ಮತ್ತು ಸ್ವಾಮಿಯ ಪ್ರಸಾದನ ಪ್ರತಿದಿನ ಮಕ್ಕಳಿಗೆ ತಿನ್ನಿಸೋದ್ರಿಂದ ಒಳ್ಳೆಯ ವಿದ್ಯೆ ಬುದ್ಧಿ ಮತ್ತು ಜ್ಞಾನ ವೃದ್ಧಿ ಆಗುತ್ತೆ.
ಈ ವಿಡಿಯೋ ನಿಮಗೆಲ್ಲ ಇಷ್ಟ ಆಗಿದೆ ಅಂತ ಅಂದ್ಕೊಳ್ತೀನಿ. ಯಾರೆಲ್ಲ ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿಲ್ಲ, ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿ, ಲೈಕ್ ಮಾಡಿ ಮತ್ತು ನಿಮ್ಮ ಫ್ರೆಂಡ್ಸ್ಗೂ ಶೇರ್ ಮಾಡಿ. ಥ್ಯಾಂಕ್ ಯು.